ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದು ನಾವು ಚಾಮುಂಡೇಶ್ವರಿಯ ತಂಗಿಯಾದ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಥವಾ ಉತ್ತನಹಳ್ಳಿ ಮಾರಮ್ಮ ದೇವಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಪರಿಚಯ. ಕರ್ನಾಟಕದ ಮೈಸೂರಿನ ಉತ್ತನಹಳ್ಳಿಯಲ್ಲಿರುವ ಚಾಮುಂಡಿ ಬೆಟ್ಟಗಳ ತಪ್ಪಲಿನಲ್ಲಿ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಾಲಯವಿದೆ. ಅವರು ಚಾಮುಂಡೇಶ್ವರಿ ದೇವಾಲಯದ ಪ್ರಧಾನ ದೇವತೆಯಾದ ಚಾಮುಂಡೇಶ್ವರಿಯ ಸಹೋದರಿ ಎಂದು ನಂಬಲಾಗಿದೆ. ಇದನ್ನು ಉತ್ತನಹಳ್ಳಿ ಮಾರಮ್ಮ ದೇವಾಲಯ ಎಂದು ಕೂಡ ಕರೆಯಲಾಗುತ್ತದೆ. ಜ್ವಾಲಾಮುಖಿ ಎಂದರೆ ಅಗ್ನಿಯ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯೆಂದು ಮತ್ತು ತ್ರಿಪುರ ಸುಂದರಿ ಎಂದರೆ ಮೂರು ಲೋಕಗಳ ಸೌಂದರ್ಯವನ್ನು ಉಳ್ಳ ದೇವತೆ ಎಂದು. ತ್ರಿಪುರ ಸುಂದರಿ ದೇವಿಗೆ ತನ್ನ ಸೃಷ್ಟಿಗೆ ಸಂಬಂಧಿಸಿದ ಅನೇಕ ಹೆಸರುಗಳು ಮತ್ತು ದಂತಕಥೆಗಳಿವೆ. ಒಂದು ದಂತಕಥೆಯ ಪ್ರಕಾರ ರಾಕ್ಷಸ ಮಹಿಷಾಸುರ ಸ್ವರ್ಗ ಮತ್ತು ಭೂಮಿಯಲ್ಲಿ ಅವ್ಯವಸ್ಥತೆಯನ್ನು ಸೃಷ್ಟಿಸಿದಾಗ ಮೂರು ಲೋಕಗಳ ದೇವತೆಗಳು ಶಿವ ಮತ್ತು ವಿಷ್ಣು ಅವರನ್ನು ರಕ್ಷಿಸಲು ಕೇಳಿಕೊಂಡರು. ಅವರ ಕೋರಿಕೆಯನ್ನು ಸ್ವೀಕರಿಸಿದ ಶಿವ ಮತ್ತು ವಿಷ್ಣು ತಮ್ಮ ಶಕ್ತಿಗಳನ್ನು ಒಗ್ಗೂಡಿಸಿ ಚಾಮುಂಡೇಶ್ವರಿಯನ್ನು ಸೃಷ್ಟಿಸಿ ರಾಕ್ಷಸ ಮಹಿಷಾಸುರನನ್ನು ಕೊಲ್ಲುವ ಕೆಲಸವನ್ನು ಅವಳಿಗೆ ವಹಿಸಿದರು. ಈ ಯುದ್ಧವು ಹಲವಾರು ಸಮಯ ನಡೆಯಿತು. ಭೂಮಿಯ ಮೇಲೆ ಬೀಳುವ ತನ್ನ ಪ್ರತಿಯೊಂದು ರಕ್ತದ ಹನಿಯಿಂದ ಹೊಸ ರಾಕ್ಷಸರು ಹೊರಹೊಮ್ಮುವ ವಿಶಿಷ್ಟ ವರವನ್ನು ಮಹಿಷಾಸುರನಿಗೆ ನೀಡಲಾಗಿತ್ತು. ಇದನ್ನು ಕಲಿತ ಚಾಮುಂಡೇಶ್ವರಿ ತನ್ನ ದೇಹದ ಬೆವರಿನಿಂದ ತ್ರಿಪುರ ಸುಂದರಿಯನ್ನು ಸೃಷ್ಟಿಸಿದಳು. ರಾಕ್ಷಸನ ಮೇಲೆ ಜಯ ಸಾಧಿಸುವಲ್ಲಿ ತ್ರಿಪುರ ಸುಂದರಿ ಮಹತ್ವದ ಪಾತ್ರವನ್ನು ವಹಿಸಿದಳು. ಅವಳು ತನ್ನ ನಾಲಿಗೆಯನ್ನು ಚಾಚಿ ರಾಕ್ಷಸನ ರಕ್ತವನ್ನು ಭೂಮಿಯ ಮೇಲೆ ಬೀಳುವ ಮೊದಲು ಕುಡಿದಳು. ಆದ್ದರಿಂದ ರಾಕ್ಷಸನ ಪುನರುತ್ಪಾದನೆಯನ್ನು ನಿಲ್ಲಿಸಲಾಯಿತು. ಕೊನೆಗೆ ಚಾಮುಂಡೇಶ್ವರಿ ತ್ರಿಪುರ ಸುಂದರಿಯ ಸಹಾಯದಿಂದ ಮಹಿಷಾಸುರನನ್ನು ಯಶಸ್ವಿಯಾಗಿ ಸೋಲಿಸಿದಳು. ತ್ರಿಪುರ ಸುಂದರಿಯ ಮಹತ್ವದ ಕೊಡುಗೆಯನ್ನು ಶ್ಲಾಘಿಸಿ ಚಾಮುಂಡೇಶ್ವರಿ ಸ್ವತಃ ಉತ್ತನಹಳ್ಳಿ ಗ್ರಾಮದಲ್ಲಿ ತ್ರಿಪುರ ಸುಂದರಿಯ ಸುತ್ತಲೂ ಒಂದು ಬೆಟ್ಟವನ್ನು ನಿರ್ಮಿಸಿದಳು ಎಂದು ನಂಬಲಾಗಿದೆ. ಇದು ಚಾಮುಂಡೇಶ್ವರಿ ವಾಸವಿರುವ ಪವಿತ್ರ ಚಾಮುಂಡಿ ಬೆಟ್ಟಗಳನ್ನು ಪ್ರದರ್ಶಿಸುತ್ತದೆ. ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಾಲಯದ ವಾಸ್ತುಶಿಲ್ಪ. ಮೈಸೂರಿನ ಒಡೆಯರ್ ರಾಜವಂಶದವರು ದೇವಾಲಯದಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿಯ ವಿಗ್ರಹವನ್ನು ಸ್ಥಾಪಿಸಿದರು. ಮುಖ್ಯ ದೇವಾಲಯವನ್ನು ತಲುಪಲು ಸಂದರ್ಶಕರು 100ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತುತ್ತಾರೆ. ಇದು ದಕ್ಷಿಣ ಭಾರತದ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ಪ್ರವೇಶ ದ್ವಾರವು ಸಮತಟ್ಟಾಗಿದ್ದು ಗೋಪುರವಿಲ್ಲ. ದೇವಾಲಯವು ಮರದ ಬಾಗಿಲುಗಳನ್ನು ಹೊಂದಿದೆ. ಇತರ ದೇವಾಲಯಗಳ ಉಪದೇವಾಲಯಗಳು ಸಹ ಇಲ್ಲಿವೆ. ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಾಲಯವು ಜ್ವಾಲಾಮುಖಿ ಪಾರ್ವತಿಯ ಉಗ್ರರೂಪವನ್ನು ಪ್ರತಿಷ್ಠಾಪಿಸುತ್ತದೆ. ಇದನ್ನು ದೈವಿಕ ಸ್ತ್ರೀ ಶಕ್ತಿಯ ಅವತಾರವಾದ ತ್ರಿಪುರ ಸುಂದರಿ ಎಂದು ಪೂಜಿಸಲಾಗುತ್ತದೆ. ಜ್ವಾಲಾಮುಖಿ ತ್ರಿಪುರ ಸುಂದರಿಯ ಪಂಚಲೋಹದ ವಿಗ್ರಹವು ದೇವಾಲಯದ ಗರ್ಭಗುಡಿಯನ್ನು ಅಲಂಕರಿಸುತ್ತದೆ. ಮೂಲ ವಿಗ್ರಹವು ಕೂಡ ಅತ್ಯಂತ ವಿರಾಜಮಾನವಾಗಿದೆ. ಅವಳು ತನ್ನ ಕೈಯಲ್ಲಿ ದೈವಿಕ ಆಯುಧಗಳನ್ನು ಹಿಡಿದು ಎಡಗಾಲನ್ನು ಮಡಚಿ ಕುಳಿತಿದ್ದಾಳೆ. ಹೂವುಗಳು ಮತ್ತು ಆಭರಣಗಳು ಅವಳ ಪೀಠವನ್ನು ಅಲಂಕರಿಸುತ್ತವೆ. ಗರ್ಭಗುಡಿಯನ್ನು ಸುತ್ತುವರೆದಿರುವ ಅಂಗಳ, ಗರ್ಭಗುಡಿಯ ಮೇಲೆ ಗೋಪುರವಿದೆ. ಗಣೇಶ ಮತ್ತು ಶಿವನಿಗೆ ಪ್ರತ್ಯೇಕ ದೇವಾಲಯಗಳಿವೆ. ಶಿವಲಿಂಗವು ಬೆಳ್ಳಿಯ ಕವಚದಿಂದ ಮುಚ್ಚಲ್ಪಟ್ಟಿದೆ ಮತ್ತು ಅದರ ಹಿಂದೆ ಪ್ರಭಾವಳಿ ಇದೆ. ಶಿವಲಿಂಗದ ಮುಂದೆ ಒಂದು ಸಣ್ಣ ನಂದಿ ಇದೆ. ಈ ದೇವಾಲಯದ ಸುತ್ತಲೂ ಸುಂದರವಾದ ಮರದ ಮಂಟಪವಿದೆ. ಪುರೋಹಿತರು ಹೋಮಗಳನ್ನು ಮಾಡುವ ಮತ್ತು ಭಕ್ತರು ಶಾಂತಿಯುತವಾಗಿ ಧ್ಯಾನ ಮಾಡುವ ಸಣ್ಣ ಸಭಾಂಗಣವಿದೆ. ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದಲ್ಲಿ ಸಂಭ್ರಮದಿಂದ ಆಚರಿಸಲಾಗುವ ಹಬ್ಬಗಳು. ಮರಿಸಾರು ಉತ್ತನಹಳ್ಳಿ ಜಾತ್ರೆ ಎಂದು ಕರೆಯಲ್ಪಡುವ
ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಜಾತ್ರಾ ಮಹೋತ್ಸವವು ವಾರ್ಷಿಕವಾಗಿ ಫೆಬ್ರವರಿ 16ರಿಂದ 18ರವರೆಗೆ ನಡೆಯುತ್ತದೆ. ದೇವಾಲಯವು ಫೆಬ್ರವರಿ 16ರಂದು ಕನ್ಯಾ ಕನ್ನಡಿ ಉತ್ಸವವನ್ನು ನಡೆಸುತ್ತದೆ ಮತ್ತು ಫೆಬ್ರವರಿ 17 ಮತ್ತು 18ರಂದು ವಿಶೇಷ ಪೂಜೆಯನ್ನು ಆಚರಿಸಲಾಗುತ್ತದೆ. ನೋಡಿದಿರಲ್ಲ ವೀಕ್ಷಕರೇ, ಉತ್ತನಹಳ್ಳಿ ಮಾರಮ್ಮ ಅಥವಾ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ಕುರಿತು ವಿಶೇಷ ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರೊಂದಿಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.